ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕುಕ್ಕರನ್ನು 10 ವರ್ಷ ಆದರೂ ನೀಟಾಗಿ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಯೂಸ್ಫುಲ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಾದರೆ ತಡ ಮಾಡೋದಕ್ಕೆ ಕುಕ್ಕರ್ನ ಯಾವ ರೀತಿ ಇಟ್ಕೊಂಡ್ರೆ ನಾವು 10 ವರ್ಷ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಕೆಲವೊಬ್ಬರು ಮನೆಯಲ್ಲಿ ಕುಕ್ಕರ್ ಬಂದು ಸಿಟಿನೇ ಹೊಡೆಯೋದಲ್ಲ. ಈ ಥರ ಅಂದರೆ ಅಷ್ಟೇ ಸಿಟಿ ಹೊಡೆಯುತ್ತೆ. ಸೈಡು ಓಲಲ್ಲಿ ಗಾಳಿ ಹೋಗೋದು, ರಬ್ಬರಲ್ಲಿ ನೀರು ಸೋರೋದು, ಹಾಗೆ ಕೆಲವೊಂದು ಟೈಮಲ್ಲಿ ಸೈಡ್ ಇರುವಂಥ ನಟ್ಟೆ ಎಗ್ರು ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಕುಕ್ಕರ್ನ ಹಾಳು ಮಾಡದೆ ನಾವು ಒಂದು 10 ವರ್ಷ ಚೆನ್ನಾಗಿ ಕುಕ್ಕರ್ ಇಟ್ಕೋಬೇಕು ಅಂದರೆ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಸಿಟಿ ಹೊಡೆಯುವಂಥ ಪೀಪಿಗಳನ್ನು ತೊಗೊಂಡಿದ್ದೀನಿ. ಹಾಗೆ ಕುಕ್ಕರ್ನ ಮೇಲ್ಮುಚ್ಚಳನ್ನು ನೀರಲ್ಲಿ 1-2 ನಿಮಿಷ ನೀಟಾಗಿ ತೊಗೊಂಡು ಬಂದಿದ್ದೀನಿ. ಒಂದು ಚೂಜಿಗೆ ನೀಟಾಗಿ ಕೈ ಒಲಿಗೆ ಹಾಕುವಂಥ ಸಣ್ಣ ಚೂಜಿಗೆ 1-2 ಎಲೆಯಷ್ಟು ದಾರನ್ನು ಒಂದು ಮೊಳದಷ್ಟು ಪೋಣಿಸ್ಕೊಂಡು ಕೊನೆಯಲ್ಲಿ ಗಂಟಾಕೊಂಡಿದ್ದೀನಿ. ಈ ಸೈಡಲ್ಲಿರುವಂತಹ ನಟ್ಟಿಗೆ ಈಗ ಲೈಟಾಗಿ ರಬ್ಬರ್ ಇರುತ್ತೆ, ಲೈಟಾಗಿ ಈ ರೀತಿ ತೋಡ್ಕೊಳೋದ್ರಿಂದ ನಮಗೆ ಸಿಟಿ ಹೊಡೆದಾಗ ಏನು ಕೆಳಗಡೆ ಉಕ್ಕಿರುತ್ತೆ ನೋಡಿ, ಆ ಗಲೀಜು ಬಂದು ಇದರಲ್ಲಿ ಕುಂತ್ಕೊಂಡಿರುತ್ತೆ. ಇದನ್ನು ಕ್ಲೀನ್ ಮಾಡೋದ್ರಿಂದ ನಮಗೆ ನಟ್ಟು ಒಳಗಡೆ ಇರುವಂಥ ನಟ್ಟು ಹೋಗೋ ಚಾನ್ಸಸ್ಸು ತುಂಬಾ ಕಡಿಮೆ. ನೋಡಿ, ಇಷ್ಟೊಂದು ಕಲೆ ಇದೆ. ಈಗ ತೋರಿಸಿದ್ನಲ್ಲ ನಾನು ನಿಮಗೆ, ಇಷ್ಟೊಂದು ಕಲೆ ಇದೆ. ಈಗ ನೆಕ್ಸ್ಟ್ ಬಂದು ದಾರನ ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡಿಕೊಂಡು ಈ ಓಲಲ್ಲಿ ಈ ಥರ ಮೇಲಿಂದ ಸ್ವಲ್ಪ ತಳ್ಕೊಂಡ್ರೆ ನಮಗೆ ಕೆಳಗಡೆ ಬರುತ್ತೆ. ಅದು ಈ ಥರ ತಗೊಂಡ ಮೇಲೆ ಈ ಥರ ಹಿಂದೆ ಮುಂದೆ ಈ ಥರ ಎಳ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ರೌಂಡ್ ಸರ್ಕಲಲ್ಲಿ ಇದನ್ನು ಇದೇ ರೀತಿ ಎಳ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಳಗಿರುವಂಥ ಸಣ್ಣನೇ ಓಲಿನಲ್ಲಿ ಒಳಗಿರುವಂಥ ಕಸರೆಲ್ಲನೂ ನೀಟಾಗಿ ದಾರದ ಮೂಲಕ ನಮಗೆ ಹೊರಗಡೆ ಬರುತ್ತೆ. ಅದೇ ಥರ ಫ್ರಂಟಲ್ಲಿರ್ತಕ್ಕಂಥ ಸೈಡ್ ಓಲ್ಗಳಿಂದನೂ ಅಷ್ಟೇ ಈ ಥರ ಹಾಕ್ಬಿಟ್ಟು ನೀಟಾಗಿ ಸರ್ಕಲ್ ಶೇಪಲ್ಲಿ ನಾವು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕುಕ್ಕರ್ ಅನ್ನೋದು ಕ್ಲೀನ್ ಆಗುತ್ತೆ. ಹಾಗೆಯೇ ಸಿಟಿ ಹೊಡಿತಕ್ಕಂಥ ಪೀಪಿನ 2 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಈಗ ಇದರಲ್ಲಿ ಯಾವುದೇ ರೀತಿ ಚೂಜಿ ಆ ಥರ ಹೋಗೋದಿಲ್ಲ. ಸೊ ಅದಕ್ಕಾಗಿ ಒಂದು ಸಣ್ಣ ಸ್ಟಿಕ್ಕಿಗೆ ಕಾಟನನ್ನು ನೀಟಾಗಿ ಸುತ್ತಕೊಂಡು ಈ ಥರ ಓಲಿರುವಂಥ ರೌಂಡ್ ಶೇಪಲ್ಲಿ ನಾವು ಈ ಥರ ತಿರ್ಸ್ಕೊಳೋದ್ರಿಂದ ನೋಡಿ ನೀಟಾಗಿ ಕಸರು ಅನ್ನೋದು ಹೊರಗಡೆ ಬರುತ್ತೆ. ಈ ಥರ ಕಸರು ಕುಂತಾಗ ನಮಗೆ ಅದು ಸಿಟಿ ಹೊಡೆಯೋದಿಲ್ಲ, ಬ್ಲಾಕ್ ಆದಂಗೆ ಆಗಿರುತ್ತೆ. ಸೊ ರಬ್ಬರಲ್ಲಿ ನೀರು ಸೋರೋದು, ಸೈಡ್ ಓಲಲ್ಲಿ ಗಾಳಿ ಎಲ್ಲ ಹೋಗೋದು ಈ ಥರ ಆಗ್ತಾ ಇರುತ್ತೆ. ಈ ಥರ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ಕುಕ್ಕರ್ ಅನ್ನೋದು ನೀಟಾಗಿ ಸಿಟಿ ಹೊಡೆಯುತ್ತೆ. ಹಾಗೆ ತುಂಬ ದಿನವೂ ಬಾಳಿಕೆ ಬರುತ್ತೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಇಂಥ ವಿಚಾರಗಳು ಎಲ್ಲರಿಗೂ ಗೊತ್ತಿರೋದೇ. ಆದರೆ ಈ ಥರ ವಿಡಿಯೋ ನೋಡಿದಾಗ ನಮಗೆ ಹೌದಲ್ವಾ ಅನಿಸೋದು ಸಹಜನೇ. ತುಂಬ ಅಂದರೆ ತುಂಬ ಕ್ಲೀನ್ ಆಗಿರುತ್ತೆ. ಇದು ಡೀಪ್ಲಿ 1 ಮಂತಿಗೆ ನಾವು ಡೀಪ್ ಕ್ಲೀನ್ ಅದನ್ನು ಮಾಡ್ಕೊಳೋದ್ರಿಂದ ನಮಗೆ ಕುಕ್ಕರ್ ಅನ್ನೋದು ನೀಟಾಗಿ ಕ್ಲೀನಾಗಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾರ್ಮಲ್ ವೈಟ್ ದಾರಕ್ಕೂ ನಾನೀಗ ಬಳಸಿರ್ತಕ್ಕಂಥ ವೈಟ್ ದಾರಕ್ಕೂ ವ್ಯತ್ಯಾಸ ನಿಮ್ಮ ಕಣ್ಮುಂದೆನೇ ಇದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.